ರಸ್ತೆ ಬದಿಯ ಹಳೆಯ ವಾಹನವನ್ನ ನಿಲ್ಲಿಸುವ ಮುನ್ನ ಎಚ್ಚರ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್. ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ ಸೇರಲಿದೆ ನಿಮ್ಮ ವಾಹನ. ಹೊಸದಾಗಿ ಡಂಪ್ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ಸಂಚಾರ ದಟ್ಟಣೆಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರಿನಲ್ಲಿ ಮತ್ತೆ ಈಗ ಟೋಯಿಂಗ್ ಶುರು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಕಸ್ಮಾತ್ ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ಗೆ ನಿಮ್ಮ ವಾಹನ ಶಿಫ್ಟ್ ಆಗುತ್ತೆ. ರಸ್ತೆ ಬದಿ ನಿಲ್ಲಿಸಿರುವಂತಹ ಹಳೆ ವಾಹನವನ್ನ ಡಂಪ್ ಮಾಡಲಿದೆ ಸರ್ಕಾರ. ಟೋಯಿಂಗ್ ಮೂಲಕ ವಾಹನ ಡಂಪ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು, ಹಳೆ ವಾಹನಗಳು ರಸ್ತೆ ಬದಿ ಏನಾದ್ರೂ ನಿಂತಿದ್ರೆ ಅದನ್ನ ಡಂಪ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ನೋಟಿಸ್ ನೀಡಿ ಮಾಲೀಕರನ್ನ ಎಚ್ಚರಿಸಲಿದೆ ಸರ್ಕಾರ. ಒಂದು ವಾರದಲ್ಲಿ ನೋಟಿಸ್ಗೆ ಉತ್ತರಿಸದಿದ್ರೆ ವಾಹನವನ್ನ ಕ್ಲಿಯರ್ ಮಾಡ್ತೀವಿ, ತಗೊಂಡೋಗಿ ಡಂಪ್ ಹಾಕ್ತೀವಿ ಎನ್ನುವ ಮುಖಾಂತರವಾಗಿ ಸರ್ಕಾರ ಒಂದು ಕಡೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಪಾರ್ಕಿಂಗ್ ಎಲ್ಲ ಕಾರ್ಪೊರೇಷನ್ಗೂ ಎರಡೆರಡು ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕುವಂಥದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ, ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿ ಇರಲಿ ಎತ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿನ. ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು. ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು. ಎಲ್ಲಾ ರಸ್ತೆ ಬದಿಯ ಹಳೆಯ ವಾಹನವನ್ನ ನಿಲ್ಲಿಸುವ ಮುನ್ನ ಎಚ್ಚರ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್. ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ ಸೇರಲಿದೆ ನಿಮ್ಮ ವಾಹನ. ಹೊಸದಾಗಿ ಡಂಪ್ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ಸಂಚಾರ ದಟ್ಟಣೆಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರಿನಲ್ಲಿ ಮತ್ತೆ ಈಗ ಟೋಯಿಂಗ್ ಶುರು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಕಸ್ಮಾತ್ ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ಗೆ ನಿಮ್ಮ ವಾಹನ ಶಿಫ್ಟ್ ಆಗುತ್ತೆ. ರಸ್ತೆ ಬದಿ ನಿಲ್ಲಿಸಿರುವಂತಹ ಹಳೆ ವಾಹನವನ್ನ ಡಂಪ್ ಮಾಡಲಿದೆ ಸರ್ಕಾರ. ಟೋಯಿಂಗ್ ಮೂಲಕ ವಾಹನ ಡಂಪ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು, ಹಳೆ ವಾಹನಗಳು ರಸ್ತೆ ಬದಿ ಏನಾದ್ರೂ ನಿಂತಿದ್ರೆ ಅದನ್ನ ಡಂಪ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ನೋಟಿಸ್ ನೀಡಿ ಮಾಲೀಕರನ್ನ ಎಚ್ಚರಿಸಲಿದೆ ಸರ್ಕಾರ. ಒಂದು ವಾರದಲ್ಲಿ ನೋಟಿಸ್ಗೆ ಉತ್ತರಿಸದಿದ್ರೆ ವಾಹನವನ್ನ ಕ್ಲಿಯರ್ ಮಾಡ್ತೀವಿ, ತಗೊಂಡೋಗಿ ಡಂಪ್ ಹಾಕ್ತೀವಿ ಎನ್ನುವ ಮುಖಾಂತರವಾಗಿ ಸರ್ಕಾರ ಒಂದು ಕಡೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಪಾರ್ಕಿಂಗ್ ಎಲ್ಲ ಕಾರ್ಪೊರೇಷನ್ಗೂ ಎರಡೆರಡು ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕುವಂಥದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ, ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿ ಇರಲಿ ಎತ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿನ. ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು. ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು. ಎಲ್ಲಾ ರಸ್ತೆ ಬದಿಯ ಹಳೆಯ ವಾಹನವನ್ನ ನಿಲ್ಲಿಸುವ ಮುನ್ನ ಎಚ್ಚರ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್. ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ ಸೇರಲಿದೆ ನಿಮ್ಮ ವಾಹನ. ಹೊಸದಾಗಿ ಡಂಪ್ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ಸಂಚಾರ ದಟ್ಟಣೆಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರಿನಲ್ಲಿ ಮತ್ತೆ ಈಗ ಟೋಯಿಂಗ್ ಶುರು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಕಸ್ಮಾತ್ ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ಗೆ ನಿಮ್ಮ ವಾಹನ ಶಿಫ್ಟ್ ಆಗುತ್ತೆ. ರಸ್ತೆ ಬದಿ ನಿಲ್ಲಿಸಿರುವಂತಹ ಹಳೆ ವಾಹನವನ್ನ ಡಂಪ್ ಮಾಡಲಿದೆ ಸರ್ಕಾರ. ಟೋಯಿಂಗ್ ಮೂಲಕ ವಾಹನ ಡಂಪ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು, ಹಳೆ ವಾಹನಗಳು ರಸ್ತೆ ಬದಿ ಏನಾದ್ರೂ ನಿಂತಿದ್ರೆ ಅದನ್ನ ಡಂಪ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ನೋಟಿಸ್ ನೀಡಿ ಮಾಲೀಕರನ್ನ ಎಚ್ಚರಿಸಲಿದೆ ಸರ್ಕಾರ. ಒಂದು ವಾರದಲ್ಲಿ ನೋಟಿಸ್ಗೆ ಉತ್ತರಿಸದಿದ್ರೆ ವಾಹನವನ್ನ ಕ್ಲಿಯರ್ ಮಾಡ್ತೀವಿ, ತಗೊಂಡೋಗಿ ಡಂಪ್ ಹಾಕ್ತೀವಿ ಎನ್ನುವ ಮುಖಾಂತರವಾಗಿ ಸರ್ಕಾರ ಒಂದು ಕಡೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಪಾರ್ಕಿಂಗ್ ಎಲ್ಲ ಕಾರ್ಪೊರೇಷನ್ಗೂ ಎರಡೆರಡು ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕುವಂಥದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ, ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿ ಇರಲಿ ಎತ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿನ. ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು. ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು. ಎಲ್ಲಾ ರಸ್ತೆ ಬದಿಯ ಹಳೆಯ ವಾಹನವನ್ನ ನಿಲ್ಲಿಸುವ ಮುನ್ನ ಎಚ್ಚರ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್. ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ ಸೇರಲಿದೆ ನಿಮ್ಮ ವಾಹನ. ಹೊಸದಾಗಿ ಡಂಪ್ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ಸಂಚಾರ ದಟ್ಟಣೆಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರಿನಲ್ಲಿ ಮತ್ತೆ ಈಗ ಟೋಯಿಂಗ್ ಶುರು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಕಸ್ಮಾತ್ ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ಗೆ ನಿಮ್ಮ ವಾಹನ ಶಿಫ್ಟ್ ಆಗುತ್ತೆ. ರಸ್ತೆ ಬದಿ ನಿಲ್ಲಿಸಿರುವಂತಹ ಹಳೆ ವಾಹನವನ್ನ ಡಂಪ್ ಮಾಡಲಿದೆ ಸರ್ಕಾರ. ಟೋಯಿಂಗ್ ಮೂಲಕ
ವಾಹನ ಡಂಪ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ಹಳೆ ವಾಹನಗಳು ರಸ್ತೆ ಬದಿ ಏನಾದರೂ ನಿಂತಿದ್ರೆ ಅದನ್ನ ಡಂಪ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ನೋಟಿಸ್ ನೀಡಿ ಮಾಲೀಕರನ್ನ ಎಚ್ಚರಿಸಲಿದೆ ಸರ್ಕಾರ. ಒಂದು ವಾರದಲ್ಲಿ ರಸ್ತೆ ಬದಿಯ ಹಳೆಯ ವಾಹನವನ್ನ ನಿಲ್ಲಿಸುವ ಮುನ್ನ ಎಚ್ಚರ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್. ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ ಸೇರಲಿದೆ ನಿಮ್ಮ ವಾಹನ. ಹೊಸದಾಗಿ ಡಂಪ್ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ಸಂಚಾರ ದಟ್ಟಣೆಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರಿನಲ್ಲಿ ಮತ್ತೆ ಈಗ ಟೋಯಿಂಗ್ ಶುರು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಅಕಸ್ಮಾತ್ ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ಗೆ ನಿಮ್ಮ ವಾಹನ ಶಿಫ್ಟ್ ಆಗುತ್ತೆ. ರಸ್ತೆ ಬದಿ ನಿಲ್ಲಿಸಿರುವಂತಹ ಹಳೆ ವಾಹನವನ್ನ ಡಂಪ್ ಮಾಡಲಿದೆ ಸರ್ಕಾರ. ಟೋಯಿಂಗ್ ಮೂಲಕ ವಾಹನ ಡಂಪ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ಹಳೆ ವಾಹನಗಳು ರಸ್ತೆ ಬದಿ ಏನಾದರೂ ನಿಂತಿದ್ರೆ ಅದನ್ನ ಡಂಪ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ನೋಟಿಸ್ ನೀಡಿ ಮಾಲೀಕರನ್ನ ಎಚ್ಚರಿಸಲಿದೆ ಸರ್ಕಾರ. ಒಂದು ವಾರದಲ್ಲಿ ನೋಟಿಸ್ಗೆ ಉತ್ತರಿಸದಿದ್ರೆ ವಾಹನವನ್ನ ಕ್ಲಿಯರ್ ಮಾಡ್ತೀವಿ, ತಗೊಂಡೋಗಿ ಡಂಪ್ ಹಾಕ್ತೀವಿ ಎನ್ನುವ ಮುಖಾಂತರವಾಗಿ ಸರ್ಕಾರ ಒಂದು ಕಡೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಪಾರ್ಕಿಂಗ್ ಎಲ್ಲ ಕಾರ್ಪೊರೇಷನ್ಗೂ ಎರಡೆರಡು ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕುವಂಥದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ, ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿ ಇರಲಿ ಎತ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿನ. ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು. ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು. ಎಲ್ಲಾ ರಸ್ತೆ ಬದಿಯ ಹಳೆಯ ವಾಹನವನ್ನ ನಿಲ್ಲಿಸುವ ಮುನ್ನ ಎಚ್ಚರ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್. ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ ಸೇರಲಿದೆ ನಿಮ್ಮ ವಾಹನ. ಹೊಸದಾಗಿ ಡಂಪ್ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ಸಂಚಾರ ದಟ್ಟಣೆಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರಿನಲ್ಲಿ ಮತ್ತೆ ಈಗ ಟೋಯಿಂಗ್ ಶುರು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಅಕಸ್ಮಾತ್ ಎಚ್ಚರ ತಪ್ಪಿದ್ರೆ ಡಂಪಿಂಗ್ ಯಾರ್ಡ್ಗೆ ನಿಮ್ಮ ವಾಹನ ಶಿಫ್ಟ್ ಆಗುತ್ತೆ. ರಸ್ತೆ ಬದಿ ನಿಲ್ಲಿಸಿರುವಂತಹ ಹಳೆ ವಾಹನವನ್ನ ಡಂಪ್ ಮಾಡಲಿದೆ ಸರ್ಕಾರ. ಟೋಯಿಂಗ್ ಮೂಲಕ ವಾಹನ ಡಂಪ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ಹಳೆ ವಾಹನಗಳು ರಸ್ತೆ ಬದಿ ಏನಾದರೂ ನಿಂತಿದ್ರೆ ಅದನ್ನ ಡಂಪ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ನೋಟಿಸ್ ನೀಡಿ ಮಾಲೀಕರನ್ನ ಎಚ್ಚರಿಸಲಿದೆ ಸರ್ಕಾರ. ಒಂದು ವಾರದಲ್ಲಿ ನೋಟಿಸ್ಗೆ ಉತ್ತರಿಸದಿದ್ರೆ ವಾಹನವನ್ನ ಕ್ಲಿಯರ್ ಮಾಡ್ತೀವಿ, ತಗೊಂಡೋಗಿ ಡಂಪ್ ಹಾಕ್ತೀವಿ ಎನ್ನುವ ಮುಖಾಂತರವಾಗಿ ಸರ್ಕಾರ ಒಂದು ಕಡೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಪಾರ್ಕಿಂಗ್ ಎಲ್ಲ ಕಾರ್ಪೊರೇಷನ್ಗೂ ಎರಡೆರಡು ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕುವಂಥದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ, ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿ ಇರಲಿ ಎತ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿನ. ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು. ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು. ಎಲ್ಲಾ ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು. ಎಲ್ಲಾ